ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆನೇ ಇಲ್ದಂಗೆ ಆಗೋಗಿದೆ. ಮುಸಲ್ಮಾನ್ ಗೂಂಡಾಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ನಾವು ಏನೇ ಕೊಲೆ ಮಾಡಿದ್ರು ಕೂಡ, ನಾವು ಯಾರಿಗೆ ಚಾಕು ಹಾಕಿದ್ರು ಕೂಡ ನಮಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಆ ಮುಸಲ್ಮಾನ್ ಗೂಂಡಾಗಳು ಕರ್ನಾಟಕ ರಾಜ್ಯದಲ್ಲಿ ಅಟ್ಟಹಾಸ ಮೆರಿತಾ ಇದ್ದಾರೆ. ಹುಬ್ಬಳ್ಳಿಯ ಕಾಲೇಜ್ ವಿದ್ಯಾರ್ಥಿನಿ ನೇಹಾ ಅವರ ಕಗ್ಗೊಲೆ ಆಯಿತು. ಒಬ್ಬ ಮುಸಲ್ಮಾನ್ ಗೂಂಡ ಕಾಲೇಜ್ ಆವರಣಕ್ಕೆ ನುಗ್ಗಿ ಚಾಕುವನ್ನ ಅನೇಕ ಬಾರಿ ತಿವಿದು ನೇಹಾ ಕೊಲೆಯಾಗಿದೆ. ಇದನ್ನ ರಾಜ್ಯ ಸರ್ಕಾರ ಆ ಕೊಲೆಗಡಕನ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು, ಹಿಂದೂಗಳ ರಕ್ಷಣೆ ಆಗಬೇಕು. ಏನು ಮಾಡ್ತೀವಿ ಈ ನಿಮಿಷದ ತನಕನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಹಿಂದೂ ಸಮಾಜಕ್ಕೆ ನಾವು ನಿಮ್ಮ ಪರವಾಗಿ ನಿಲ್ತೇವೆ, ಯಾವುದೇ ಕಾರಣಕ್ಕೂ ಕೊಲೆಗಡಕರ ರಕ್ಷಣೆ ಕೊಡಲ್ಲ, ಈ ಮಾತನ್ನು ಈ ನಿಮಿಷದ ತನಕನೂ ಕೂಡ ರಾಜ್ಯದಲ್ಲಿ ಹೇಳಿಲ್ಲ. ಗೃಹ ಮಂತ್ರಿಗಳು ಒಂದು ಬೇಜವಾಬ್ದಾರಿ ಹೇಳಿಕೆ, ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆ. ಇದು ಹಿಂದೂ ಸಮಾಜವನ್ನು ಆಕ್ರೋಶ ಮಾಡೋ ದಿಕ್ಕಿನಲ್ಲಿ ಅವ್ರ ಹೇಳಿಕೆಗಳು ಹಾಸ್ಯಾಸ್ಪದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರನ್ನ ಕೊಲೆಗಡಕರನ್ನ ತಕ್ಷಣ ನೇಣಿಗೆ ಹಾಕಬೇಕು, ಇಲ್ಲ ಗುಂಡಿಟ್ಟು ಕೊಲ್ಲಬೇಕು. ಆಗ ಇಡೀ ಹಿಂದೂ ಸಮಾಜ ಸ್ವಲ್ಪ ಸಮಾಧಾನ ಇರಬಹುದು. ಇಲ್ಲ ಅಂತಂದರೆ ನಾವೇನೇ ಮಾಡಿದ್ರೂ ಕೂಡ ನಮಗೆ ಯಾರು ತೊಂದರೆ ಇಲ್ಲ, ನಮಗೆ ರಕ್ಷಣೆ ಇದ್ದೇ ಇದೆ ಅನ್ನೋಂಥ ಭಾವನೆ ಆ ಮುಸಲ್ಮಾನ್ ಗೂಂಡಾಗಳಿಗೆ ಇರೋದ್ರಿಂದ ಈ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ತಕ್ಷಣ ಇಡೀ ರಾಜ್ಯದ ಜನರಿಗೆ ನಾವು ನಿಮ್ಮ ರಕ್ಷಣೆಗಿದ್ದೇವೆ, ನೀವು ಇದ್ರ ಬಗ್ಗೆ ಭಯಪಡಬೇಡಿ ಅನ್ನೋಂಥ ಹೇಳಿಕೆಗಳು ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ನೇಹಾ ಕೊಲೆ ಆಗಿದೆ ಹುಬ್ಬಳ್ಳಿನಲ್ಲಿ, ಇದನ್ನು ಪ್ರತಿಭಟನೆ ಮಾಡೋ ದಿಕ್ಕಿನಲ್ಲಿ ಸೋಮವಾರ ದಿನ ಬೆಳಿಗ್ಗೆ 10 ಗಂಟೆಯಿಂದ ಶಿವಮೊಗ್ಗದ ದೈವಜ್ಞ ಸರ್ಕಲ್ನಿಂದ ಒಂದು ಬೃಹತ್ ಮೆರವಣಿಗೆ, ಪ್ರತಿಭಟನಾ ಮೆರವಣಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ರಾಷ್ಟ್ರಭಕ್ತ ಬಳಗದಿಂದ ಬೆಳಿಗ್ಗೆ 10 ಗಂಟೆಗೆ ದೈವಜ್ಞ ಕಲ್ಯಾಣ ಮಂದಿರದ ಎಲ್ಲರೂ ಅಲ್ಲಿ ಸೇರಿ ದುರ್ಗಿಗುಡಿ ಮಾರ್ಗವಾಗಿ ಮೆರವಣಿಗೆ ಬರುತ್ತೆ. ಅದಾದ ನಂತರ ಬಾಲರಾಜ್ ಅರಸ್ ರೋಡ್ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುತ್ತೆ. ಇದಕ್ಕೆ ಸಮಸ್ತ ಹಿಂದೂ ಬಾಂಧವರು ಎಲ್ಲರೂ ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಬರಬೇಕು, ಭಾಗವಹಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ರಾಜ್ಯ ಸರ್ಕಾರ ಈ ದಿಕ್ಕಿನಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ನಾವೆಲ್ಲ ಬಂದಿದ್ದೇವೆ. ಚನ್ನಗಿರಿ ತಾಲೂಕಿನ ನಲ್ಲೂರಿನ ಗೋಪಿ ಎನ್ನುವಂಥ ಯುವಕ ರಾಮೋತ್ಸವದ ದಿನ ಪಾನಕ ಕೋಸಂಬರಿ ಹಂಚ್ತಾ ಇರೋಂಥ ಸಂದರ್ಭದಲ್ಲಿ
5 ಜನ ಮುಸಲ್ಮಾನ್ ಗೂಂಡಾಗಳು ಬಂದು ಅವರಿಗೆ ಚಾಕು ಹಾಕಿದ್ದಾರೆ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಪೆಟ್ಟಾಗಿದೆ. ಆದರೆ ರಾಜ್ಯ ಸರ್ಕಾರ ಈ ಕಡೆ ಏನೂ ಗಮನ ಕೊಡ್ತಾ ಇಲ್ಲ. ಒಂದು ರೀತಿ ಹಿಂದೂಗಳ ರಕ್ಷಣೆನೇ ನಮ್ಮ ರಾಜ್ಯದಲ್ಲಿ ಇಲ್ಲೇನೋ ಅನ್ನೋಂಥ ರೂಪಕ್ಕೆ ಬಂದಿದೆ. ಮೊನ್ನೆ ನಡೆದಂಥ ಹುಬ್ಬಳ್ಳಿಯ ನೇಹಾ ಅವ್ರ ಮೇಲೆ ನಡೆದಂಥ ಕೊಲೆ ಇದನ್ನು ಮುಸಲ್ಮಾನ್ ಗೂಂಡಾಗಳು ಮಾಡಿರೋದು ನಮ್ಮ ನೇರವಾಗಿ ಕಾಣ್ತಾ ಇದೆ. ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಹೇಳ್ದೇನೆ ಇದು ಲವ್ ಜಿಹಾದೆ ಅಲ್ಲ, ಇದು ಅವ್ರ ವೈಯಕ್ತಿಕ ಈ ರೀತಿ ಹೇಳಿಕೆಗಳು ಕೊಟ್ಟು ಒಂದು ರೀತಿ ಮುಸಲ್ಮಾನರಿಗೆ ಮತ್ತೆ ಕುಮ್ಮಕ್ಕು ಕೊಡೋಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಗೃಹ ಮಂತ್ರಿಗಳು ಮಾಡ್ತಾರೆ. ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಕುಮ್ಮಕ್ಕು ಕೊಡಬೇಡಿ. ಯಾವ ರೀತಿ ಕೊಲೆ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ, ಯಾವ ರೀತಿ ಚಾಕು ಹಾಕ್ತಿದ್ದಾರೆ, ಅವ್ರಿಗೆ ಹೆದರಿಕೆ ಹುಟ್ಟಬೇಕು ಅಂತ ಕ್ರಮ ತಗೊಳ್ಳಿ ಅಂತ ಒತ್ತಾಯ ಮಾಡ್ತೀನಿ.